ದೇವನಹಳ್ಳಿ ತಾಲೂಕಿನ ಕೊಯ್ರಾ ಹೊಸೂರು ಗ್ರಾಮದ ಕಾಲೋನಿಯಲ್ಲಿ ಸಂಸದರ ಅನುದಾನದಲ್ಲಿ ಕೊರೆಸಿದ್ದ ಬೋರ್ವೆಲ್ ಈಗ ರಾಜಕೀಯ ತಿರುವು ಪಡೆದಿದ್ದು ಬಿಜೆಪಿ ಮುಖಂಡರನ್ನ ರೊಚ್ಚಿಗೆಬ್ಬಿಸಿದೆ. ಹೌದು, ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದೇವೆ. 15 ದಿನಕ್ಕೊಮ್ಮೆ ನೀರು ಬಿಡುತ್ತಿದ್ದಾರೆ. ಅದರಿಂದ ನಮಗೆ ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕು ಎಂದು ಗ್ರಾಮಸ್ಥರು ಮಾಡಿದ್ದ ಮನವಿ ಮೇರೆಗೆ ಸಂಸದರು ಆದರ್ಶ ಗ್ರಾಮ ಯೋಜನೆ ಅಡಿ ಕೊಯ್ರಾ ಕಾಲೋನಿಗೆ 20 ಲಕ್ಷ ನೀಡಿದ್ದು ಅದರಲ್ಲಿ ಕೊಳವೆ ಬಾವಿ ಕೊರೆಸಿದ್ದವು. ಸಂಸದರ ನಿಧಿಯಿಂದ ಹಣ ಬಿಡುಗಡೆ ಮಾಡಿ ಬೋರ್ವೆಲ್ ಕೊರೆಸಿದ್ದ ಮೇಲೆ ಈಗ ಕಾಂಗ್ರೆಸ್ನವರು ನಮ್ಮಿಂದ ಆಗಿತ್ತು ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರನೇ ತಾರೀಕು ದಿಶಾ ಮೀಟಿಂಗ್ ಐತೆ. ಆ ದಿಶಾ ಮೀಟಿಂಗ್ ಒಳಗ ಅಲ್ಲಿ ನಾನು DC ಅವರು ಇರ್ತಾರೆ, CO ಇರ್ತಾರೆ, ನಿಮಗೆ ಅದನ್ನ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ಥರ ಇಲ್ಲಿ ಒಂದು 10 ಜನ 20 ಜನ ಮುಖಂಡರು DC ಆಫೀಸ್ಗೆ ಹೋದ್ರು. DC ಆಫೀಸ್ಗೆ ಹೋದಾಗ ಅಲ್ಲಿ ಸಾಹೇಬರು ಅಲ್ಲಿ ಹೇಳಿದ್ರು, ನೋಡ್ರಿ ಅಲ್ಲಿಗೆ ಕೊಯ್ರಾಕನಂಗಿಲ್ಲ ಅಂತ ಅಂದ್ಬಿಟ್ಟು ಯಾವುದು ನೀರು ಅದ್ರ ಬಗ್ಗೆ ಎಲ್ಲ ಹೇಳಿದಾಗ ಆಯಿತು ಅಂತ ನಮ್ಮನ್ನು ಕರೆದು ಆಯಿತು ಮಾಡ್ತೀನಿ ಅಂತಂದ್ರು. ನಾವೇನು ಮಾಡಿದ್ರೆ ಅವರು ಲೆಟರ್ ಕೊಟ್ಟರು, ಯಾರಕ್ಕ DC ಅವ್ರಿಗೆ ಮತ್ತು CO ಅವ್ರಿಗೆ ಸೈಟ್ల ಬಗ್ಗೆ ಮತ್ತು ನೀರು ಬಗ್ಗೆ. ಅದೇನೋ ಗೊತ್ತಿಲ್ಲ, ಇಮ್ಮಿಡಿಯೇಟ್ ಒಳಗಾಗಿ ವಾರದ ಒಳಗಾಗಿ ಅಲ್ಲಿ ಕೊಳವೆ ಬಾವಿ ಹಾಕಬೇಕು. ಪಾಪ ಅಲ್ಲಿ ನಾನೇ ಕಣ್ಣಾಗಿ ನೋಡಿದೆ. ಪಾಪ ಅವ್ರಿಗೆ 15 ದಿವಸಕ್ಕೆ 20 ದಿವಸ ಕುಡಿತಾರೆ ಅಂತಂದಾಗ ತಕ್ಷಣ DC ಮೇಡಮ್ನವರು ಅವ್ರಿಗೆ DS ಕೇಳಿ, ಅವರು ಚೀಫ್ ಇಂಜಿನಿಯರ್ ಕೇಳಿ 3 ದಿವಸ ಒಳಗಾಗಿ ಹಾಕ್ತೀವಿ ಅಂತಂದ್ರು. 3 ದಿನ ಆಗೋ ಬದಲು ಸ್ವಲ್ಪ 8 ದಿವಸ ಆಯಿತು. ಅವು ನಾವೇ ಹೋಗ್ಬಿಟ್ಟು ಅವಾಗ DS ಎಲ್ಲ ಫೋನ್ ಮಾಡಿ ಬೋರ್ ಮೋಟ್ರ್ ಬಂತು. ಬೋರ್ ಎಲ್ಲ ಕೊರತು 5 ಗ್ಲಾಸು ನೀರು ಬಿತ್ತು. ಈಗ ಅದು ಬಿದ್ದ ಮೇಲೆ ಕಾಂಗ್ರೆಸ್ನವರು ಇದನ್ನ ನಾವು ಹಾಕ್ಸಿದ್ದೀರಿ, ನಾವು ಮಾಡಿದ್ದೀರಿ, ನಾವು ಮಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟರು. ಅವರೆಲ್ಲನೂ ಸುಳ್ಳು ಹೇಳೋದಾಗ ಅವರು ನಿಶೀಮ್ರು. ಆ ಥರ ಯಾವುದೇ ಆಗಲಿ, ಇದೇನು ನಾನೇನು MP ಅವರೇನು ಕೈಯಿಂದ ಕೊಡಲ್ಲ, ಮಿನಿಸ್ಟ್ರಿನ ಕೈಯಿಂದ ಕೊಡಲ್ಲ. ಇದು ಸರ್ಕಾರ ಇದಾಗಿ ಪಾರ್ಟಿ ಮಾಡೋಂಥದ್ದು ಅವಶ್ಯಕತೆ ಇದೆ. ರಾಜಕಾರಣ ಬಂದ ರಾಜಕಾರಣ ಮಾಡೋಣ. ಇವು ಯಾವುದು ರಾಜಕಾರಣ ಅಲ್ಲ. ಫಸ್ಟ್ ಅವ್ರಿಗೆ ನೀರು ಬೇಕು. ಹೆಸರು ಯಾರು ಮಾಡ್ಯವ್ರು ಅನ್ನೋದು ನಾವೇನಲ್ಲ, ನಾವೆಲ್ಲ ಮುಖಂಡಿದ್ದು ಈ ಜನಗಳೇ ಹೋಗಿ ಮಾಡಿಸಿಬೇಕಂತ ಮಾಡಿಸಿದ್ರು. ಇದೇ ಥರ ಅವರು ಅನೇಕ ಕೆಲಸಗಳು ಯಾರ ಬಗ್ಗೆ ಬರೀ ಎಲೆಕ್ಷನ್ ಬಂದ ಮಾತ್ರ ಕೇಳ್ತಾರೆ ಬಿಟ್ಟರೆ ಜನರಿಗೆ ಏನು ಮಾಡಬೇಕು ಅಂತಿರಲಿಲ್ಲ. ಇದನ್ನು ನಾವು ಒಳ್ಳೆ ನೀರು ಬಿದ್ದರೆ ಅದೇ ರೀತಿ ಈಗ ಎಲ್ಲ ನಮ್ಮ ಪೈರಾ ಪಂಚಾಯತಿಯಲ್ಲಿ ಜಲಜೀವನ್ ಮಿಷನ್ ಆಗಿದೆ, ಕೊಯ್ದಾಗ ಆಗಿಲ್ಲ. ಕಾರಣ ಏನು ಅಂತಂದರೆ ಇದೇ, ಅವರು ಯಾರೋ ಮಾಡಿಸ್ಬೇಕು ಹೋದ್ರೆ ನಾವು ಮಾಡ್ತೀವಿ ಅಂತ ಅದರಿಂದನೂ ಲೇಟ್ ಆಯಿತು. ಈಗ ರೆಡ್ಡಿಯವ್ರನ್ನ ನಮ್ಮ ಗ್ರಾಮಕ್ಕೆ ಆಹ್ವಾನ ಮಾಡಿದ್ವಿ. ಗೆದ್ದ ಮೇಲೆ ನಮ್ಮ ಊರಿಗೆ ಬಂದಿಲ್ಲ, ಬರ್ಬೇಕಣ್ಣ ಅಂತ ನಾವು ರವಣ್ಣ ಹತ್ರ ಕೇಳಿದ್ವಿ. ಸರಪ್ಪ ಒಂದ್ಸತಿ ಕರೆಸ್ತೀವಿ ಅಂತ ಅವ್ರು ಹೇಳಿದ್ರು. ಕರೆಸಿದ ಮೊದಲೇ ನಾವು ರವಣ್ಣವ್ರಿಗೆ ಹೇಳಿದ್ವಿ, ಹಿಂಗೆ ನೀರದ ಅಭಾವ ಐತೆ, ಮತ್ತೆ ನಮ್ಗೆ ನೀರು ತೊಂದರೆ, ಕುಡಿಯೋ ನೀರ್ಕ 1 ತಿಂಗಳಿಗೆ ಒಂದ್ಸತಿ ಬಿಡ್ತಾವ್ರೆ, 15 ದಿವಸಕ್ಕೆ ಒಂದ್ಸತಿ ಬೀಳ್ತಾ ಐತೆ, ಡ್ರಮ್ಮಾಗ ಹುಳುಗಳು ಬೀಳ್ತಾವಣ್ಣ, ನಮ್ಗೊಂದು ನೀರು ಬೇಕು. ನಾವು 250 ಕುಟುಂಬಗಳವೆ, 250 ಕುಟುಂಬಗಳಿಗೆ ನೀರು ಕುಡಿಯೋಕೆ ತುಂಬ ಸಮಸ್ಯೆ ಜಾಸ್ತಿ ಆಯ್ತದೆ. ಅದರಿಂದಾಗಿ ನಮ್ಗೆ ಬೋರ್ಗಲ್ ಬೇಕಣ್ಣ, ಒಂದು ಟ್ಯಾಂಕ್ ಬೇಕು ಅಂತ ನಾವು ಕೇಳಿದ್ವಿ. ಆಮೇಲೆ ಅವ್ರು ಬಂದಮೇಲೆ ಅದೇ ಮಾತಂತೆ ನಮ್ಗೆ ಒಂದು 20 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ರು. 20 ಲಕ್ಷದಾಗ ಏನೇನು ಮಾಡಬೇಕು ಅಂತ ನಮ್ಗೆ ಕೇಳಿದಾಗ ನಾವು ಗ್ರಾಮಸ್ಥರೆಲ್ಲ ಕುತ್ಕೊಂಡು 10 ಲಕ್ಷ ರೂಪಾಯಿ ಗ್ರಾಮಕ್ಕೆ ಮಾಡಬೇಕು, ಇನ್ನು 10 ಲಕ್ಷ ರೂಪಾಯಿ ನಮ್ಗೆ ಬೋರ್ಗಲ್ಲೂ ಇದು ಮಾಡಿಕೊಡ್ಬೇಕಣ್ಣ ಅಂತ ನಾವು ಕೇಳಿದ್ವಿ. ಅವ್ರೇನು ಮಾಡಿದ್ರು, ಆಯ್ತಪ್ಪ ಹಂಗೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಲೆಟ್ರ್ಗಳೆಲ್ಲ ಸುಧಾಕರ್ ರೆಡ್ಡಿ ಅವ್ರಿಗೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಕೊಟ್ಟಿದ್ವಿ. ಕೊಟ್ಟ ಮೇಲೆ ಮತ್ತೆ DC ಆಫೀಸ್ಗೆ ಇವ್ರು ಬಂದಿದ್ರು, ಸುಧಾಕರ್ ರೆಡ್ಡಿ ಅವರು ಬಂದಿದ್ರು. ಬಂದಾಗ ರವಣ್ಣವ್ರು ಇಟ್ಕೊಂಡು ಮತ್ತೆ ಬರ್ರಿ ಅಲ್ಲಿ ಹೋಗೋಣ ಅಂತ ಹೇಳಿದ್ರು. ಓದಿ DC ಮೇಡಮ್ನ ಹತ್ರ ಹೋದ್ವಿ. ನೀರು ಬೇಕು ಮೇಡಮ್ ಅಂತ ಹೇಳಿದಕ್ಕೆ ಆಮೇಲೆ ರವಣ್ಣ ಇವರೆಲ್ಲ ಸೇರಿ ಮಾತಾಡಿ DC ಮೇಡಮ್ಗೆ ಲೆಟ್ರ್ ಕೊಟ್ಟು ನೀರು ಬೋಟ್ರಕ್ಕೆ ಶಾಂಕ್ಷನ್ ಮಾಡಿದ್ರು. ಶಾಂಕ್ಷನ್ ಮಾಡಿ ಆಮೇಲೆ ಬಂದ್ವಿ. ಬೋರ್ ಬಂತು, ನೀರು ಬಿತ್ತು. ನೀರು ಬಿದ್ದ ಮೇಲೆ ಈಗ 4 ಇಂಚು ನೀರು ಬಿದ್ದೈತೆ, 3 ಇಂದ 4 ಇಂಚು ನೀರು ಬಿದ್ದೈತೆ. ಈಗ ಬೋರು ಕಾಲೋನಿಗೆ ಬೇಕಂತ ನಾವು ಓಡಾಟ ಮಾಡಿ ಎಲ್ಲಾ ಕಡೆ ಓಡಾಡಿ ನೀರು ಬೇಕಂತ ನಾವು ಶಾಂಕ್ಷನ್ ಮಾಡಿಸ್ಕೊಂಡ್ಮೇಲೆ ಈಗ ಬಂದ್ಬಿಟ್ಟು ನಮ್ಗೆ ನೀರು ಅವ್ರು ಹಾಕ್ಸಿದ್ದಲ್ಲ, ನಾವು ಹಾಕ್ಸಿರೋದು. ಅವ್ರ ಹೆಸರು ಅಂದ್ರೆ ಈಗ ಕಾಂಗ್ರೆಸ್ ಮುಖಂಡರುಗಳು ಬಂದು ಕಾಂಗ್ರೆಸ್ ಮುಖಂಡರು